ನೋಡಿ, ಈಗ ಸ್ನೇಹಮಯಿ ಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ, ತಕರಾರು ಅರ್ಜಿಯನ್ನು ಸಲ್ಲಿಸ್ತೀನಿ, ನಮ್ಮ ಬಳಿ ಸಾಕ್ಷಿಗಳಿದೆ ಅಂತೇಳಿ. ಆದರೆ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದ ನನ್ನ ಸಹೋದರಿ ಸ್ಮಿತಾ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಸ್ಟಡಿ ಮಾಡಿದರು. ಡಾಕ್ಯುಮೆಂಟ್ಗಳ ಸಮೇತವಾಗಿ ಸುದ್ದಿಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದರು. ಸ್ಮಿತಾ, ಓಟಿ ಒಂದಷ್ಟು ಮಾಹಿತಿಯನ್ನು ಕೊಡಿ. ನಿಜ ನಾಗೇಂದ್ರ ಬಾಬು, ಲೋಕಾಯುಕ್ತದಿಂದ ಇಂಥದ್ದೊಂದು ರಿಪೋರ್ಟ್ ಬರುತ್ತೆ ಅನ್ನೋದು ಒಂದು ಅರ್ಥದಲ್ಲಿ ಎಕ್ಸ್ಪೆಕ್ಟೆಡ್. ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಸದಸ್ಯರು ಹಾಗೆ ದೂರುದಾರರು ಕೂಡ ಹೇಳ್ತಿದ್ದದ್ದು ಇದೇನೆ. ಇದೇ ಕಾರಣಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಕೇವಲ ಲೋಕಾಯುಕ್ತ ತನಿಖೆ ಸಾಕಾಗೋದಿಲ್ಲ ಅಂತ ಹೇಳಿ CBI, ED ಪರ್ಯಾಯ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು ಕೂಡ ಈಗ ನಾವು ಲೋಕಾಯುಕ್ತ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಬಗ್ಗೆ ಅಂತ ಹೇಳಿ ಏನು ಬಿ ರಿಪೋರ್ಟ್ ಕೊಡಲಾಗಿದೆ. ನಾಗೇಂದ್ರ ಬಾಬು, ನನ್ನ ಹತ್ರ ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಸಮೇತ ವರದಿಯನ್ನು ಪ್ರಸಾರ ಮಾಡಿತು. 5 ಪ್ರಮುಖ ದಾಖಲೆ. ನಾಗೇಂದ್ರ ಬಾಬು, ಇದೆಲ್ಲವನ್ನ ಕೂಡ ನಾವು ವೀಕ್ಷಕರ ಮುಂದಿಟ್ಟಿದ್ದೀವಿ. ಮತ್ತೊಮ್ಮೆ ಈಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋ ಸಂದರ್ಭದಲ್ಲಿ ಈ 5 ದಾಖಲೆಯನ್ನ ಕ್ವಿಕ್ ಆಗಿ ವೀಕ್ಷಕರ ಮುಂದಿಡ್ತಾ ಹೋಗೋಣ. ಸಾಕ್ಷ್ಯಗಳು ಇದಕ್ಕಿಂತ ಬೇಕಿತ್ತ ಅಂತ ಹೇಳಿ. ಮೊದಲ ದಾಖಲೆ ಇದನ್ನ ನಾವು ಪ್ರಸಾರ ಮಾಡಿದ್ದು 2024ನೇ ಇಸ್ವಿ ಆಗಸ್ಟ್ 21ನೇ ತಾರೀಕು ನಾಗೇಂದ್ರ ಬಾಬು, ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಎಲ್ಲೂ ಸೈಟನ್ನು ಕೇಳಿಲ್ಲ, ಅವರಾಗೆ ಕೊಟ್ಟರು ಮೂಡಾದಿಂದ ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷಿಯಾಗಿ ನಾವು ಈ ವೈಟ್ನರ್ ಹಾಕಿದ ದಾಖಲೆಯನ್ನ ತೋರಿಸಿದ್ವಿ. ಹಾಗಾದ್ರೆ ಈ ವೈಟ್ನರ್ ಹಿಂದೆ ಇರೋದು ಏನು ಅಂತ ಕೇಳಿದ್ವಿ. ಇದು ಸಾಕ್ಷ್ಯ ಅಲ್ವಾ? ಇಲ್ಲೇನೋ ಮಿಸ್ಸಿಂಗ್ ಲಿಂಕ್ ಇದೆ ಅನ್ನೋದು ಸಾಕ್ಷ್ಯ ಅಲ್ವಾ? ಲೋಕಾಯುಕ್ತ ತನಿಖೆ ನಡೆಸೋ ಸಂದರ್ಭದಲ್ಲಿ ಈ ವೈಟ್ನರ್ ಹಾಕಿದ ದಾಖಲೆ ಸಾಕ್ಷ್ಯವಾಗಿ ಪರಿಗಣಿಸಲಿಕ್ಕೆ ಸಾಧ್ಯವೇ ಆಗಲಿಲ್ವಾ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ಇನ್ನೊಂದು ದಾಖಲೆ ರಿಪಬ್ಲಿಕ್ ಕನ್ನಡ ಇದನ್ನ ಪ್ರಸಾರ ಮಾಡಿದ್ದು ಆಗಸ್ಟ್ 22, 2024ನೇ ಇಸ್ವಿ ದಿನ. ಇದರಲ್ಲೇನಿದೆ, ಕ್ಲಿಯರ್ ಕಟ್ ಆಗಿ ಇರುವ ನಿಯಮವನ್ನು ಬದಲಾಯಿಸಿ 50-50 ಅನುಪಾತದಲ್ಲಿ ನನಗೆ ಪರಿಹಾರವನ್ನು ಕೊಡಿ, ಪಾರ್ವತಮ್ಮನವರು ಮೂಡಾಗೆ ಬರೆದಿರುವ ಪತ್ರ ಇದು. ಇದನ್ನ ಕೂಡ ನಾವು ಪ್ರಸಾರ ಮಾಡಿದ್ವಿ. ಹಾಗಾದರೆ ಇಲ್ಲಿ ಉಳಿದವ್ರಿಗೊಂದು ನ್ಯಾಯ, ಉಳಿದವ್ರಿಗೊಂದು ರೂಲ್ಸು, ಮುಖ್ಯಮಂತ್ರಿಗಳ ಪತ್ನಿಗೋಸ್ಕರ ಮತ್ತೊಂದು ರೂಲ್ಸು, ಇದಲ್ವಾ ಸಾಕ್ಷ್ಯ? ಪ್ರಶ್ನೆ ಕೇಳ್ತಾ ಇದೆ ರಿಪಬ್ಲಿಕ್ ಕನ್ನಡ. 3ನೇ ಸಾಕ್ಷ್ಯ, ಇದನ್ನ ಆಗಸ್ಟ್ 23ನೇ ತಾರೀಕು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿರೋದು 2024ನೇ ಇಸ್ವಿ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮೂಡಾದ ಮೀಟಿಂಗ್ನಲ್ಲಿ ಕೂತಿದ್ರು. ಯಾವ ಮೂಡಾದ ಮೀಟಿಂಗ್ನಲ್ಲಿ ಈ ನಿಯಮಗಳನ್ನು ಬದಲಾವಣೆ ಮಾಡಬೇಕು, ಸೈಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ಹೇಳೋ ನಿರ್ಧಾರ ಕೈಗೊಳ್ಳಲಾಯಿತು, ಆ ಒಂದು ಮೀಟಿಂಗ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಇದ್ರು ಅನ್ನೋದಕ್ಕೆ ಈ ಪತ್ರ ಸಾಕ್ಷ್ಯ ಆಗ್ತಾ ಇದೆ. ನಾಗೇಂದ್ರ ಬಾಬು, ಇದೆಲ್ಲವನ್ನ ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರಿಗೆ, RTI ಪ್ರತಿ, ಇದು ಯಾರೋ ದೂರುದಾರರೋ ಅಥವಾ BJP ಅವರೋ ಕೊಟ್ಟ ಪ್ರತಿಗಳಲ್ಲ, ಇದೆಲ್ಲವೂ ಕೂಡ RTI ಅಡಿಯಲ್ಲಿ ತೆಗೆದಿರುವ ಪ್ರತಿ. ಮತ್ತೊಂದು ಪ್ರತಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಆಗಸ್ಟ್ 28ನೇ ತಾರೀಕು ಪ್ರಸಾರ ಮಾಡಿರೋದು. ಇದರಲ್ಲಿ ನಿಯಮವನ್ನು ಬದಲಾವಣೆ ಮಾಡಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಕೇಳಿದಂತೆ ಅವರ ಇಚ್ಛೆಗೆ ಅನುಸಾರವಾಗಿ 50-50 ಅನುಪಾತದಲ್ಲಿ ಸೈಟನ್ನು ನೀಡಿ ನಿರ್ಧಾರವನ್ನು ಕೈಗೊಂಡಿರುವುದು. ಇದರಲ್ಲಿ ಆಯುಕ್ತರು ಅಂತ ಹೇಳಿ ಸೈನ್ ಹಾಕಿರುವವರಿದ್ದಾರಲ್ಲ, ಮುಖ್ಯಮಂತ್ರಿಗಳ ಅತ್ಯಾಪ್ತರು ಅಂತ ಕರೆಸ್ಕೊಂಡ ಧ್ರುವ ಕುಮಾರ್ ಅವರು, ಅವರ ಸೈನ್ ಇರೋ ಪ್ರತಿ, ಇದೆಲ್ಲವೂ ಕೂಡ ಸಾಕ್ಷ್ಯ ಅಲ್ವಾ? ನಾಗೇಂದ್ರ ಬಾಬು, ಇವತ್ತು ಲೋಕಾಯುಕ್ತ ಸಂಸ್ಥೆಗೆ ಅದಕ್ಕೆ ಸಲ್ಲಿಸಬೇಕಾದ, ಅದರ ತೀರ್ಮಾನಕ್ಕೆ ಸಲ್ಲಿಸಬೇಕಾದ ಕಂಪ್ಲೀಟ್ ಗೌರವವನ್ನು ರಿಪಬ್ಲಿಕ್ ಕನ್ನಡ ಸಲ್ಲಿಸ್ತಾ ಇದೆ. ತನಿಖಾ ಸಂಸ್ಥೆಗಳಿಗೆ ಗೌರವವನ್ನು ಸಲ್ಲಿಸ್ತಾ ಈ ಪ್ರಶ್ನೆಗಳನ್ನು ವೀಕ್ಷಕರ ಮುಂದಿಡ್ತಾ ಇದ್ದೀವಿ. ಇದು ಸಾಕ್ಷ್ಯ ಅಲ್ವಾ? ಈ ಸಾಕ್ಷ್ಯಗಳನ್ನು ಲೋಕಾಯುಕ್ತ ತನಿಖೆ ಮಾಡೋ ಸಂದರ್ಭದಲ್ಲಿ ಪರಿಗಣನೆಗೆ ಯಾಕೆ ತೆಗೆದುಕೊಂಡಿದ್ದೇ ಆದಲ್ಲಿ ಹೇಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ಸಾಧ್ಯವಾಯಿತು? ಎಲ್ಲ ಪ್ರಶ್ನೆಗಳಂತೂ ಉಳಿದಿದೆ. ನಾವು ಈಗಷ್ಟೇ ದೂರುದಾರರು ಹೇಳಿದನ್ನ ಕೇಳಿಸ್ಕೊಂಡ್ವಿ. ನಾಗೇಂದ್ರ ಬಾಬು, ನಾನು ಇದನ್ನ ಮತ್ತೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನೋಡೋಣ ಕಾನೂನಾತ್ಮಕ ಹೋರಾಟ ಇನ್ನು ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ. ಈಗ ಒಂದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ, ನೋಟಿಸ್ ಕೊಟ್ಟಿದ್ದಾರಲ್ಲ, ಆ ನೋಟಿಸ್ನ ಪ್ರತಿಯನ್ನು ಗಮನಿಸಿದಾಗ ಅಚ್ಚರಿ ಅನಿಸಿದ್ದು ಕೇವಲ ಸಿದ್ದರಾಮಯ್ಯವ್ರು ಮಾತ್ರ ಅಲ್ಲ. ನೋಡಿ, ಆ ಲೆಟರ್ ಇದೆ, ಆ ಲೆಟರನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಆರೋಪಿ 1ರಿಂದ ಆರೋಪಿ 4ರವರೆಗಿನ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳುತ್ತಿದ್ದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016ನೇ ಸಾಲಿನಿಂದ 2024ನೇ ಸಾಲಿನವರೆಗೆ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳನ್ನು ನೀಡಿರುವ ಆರೋಪಗಳ ಬಗ್ಗೆ ಹೆಚ್ಚುವರಿ ತನಿಖೆ ನಡೆಸಿ ಕಲಂ 173 ಸಬ್ ಕ್ಲಾಸ್ 8 CRPC ರೀತಿಯ ಹೆಚ್ಚುವರಿ ಅಂತಿಮ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ಳಲಾಗುವುದು. ಸ್ಮಿತಾ, ಒಂದು ಪ್ರಶ್ನೆ ಅಂದರೆ, ಇಲ್ಲಿ 50-50 ಅನುಪಾತದಲ್ಲಿ ಇಲ್ಲಿ ನಿವೇಶನ ಹಂಚಿಕೆ ಆಗಿದ್ದು ಯಾವಾಗ?
ನಾಗೇಂದ್ರ ಬಾಬು ಅದೆಲ್ಲದರ ಡೀಟೇಲ್ಸನ್ನು ನಾವು ಕೊಟ್ಟಿದ್ದೀವಿ ನೋಡಿ. 2020 ಸುಮಾರು ಈ ಸ್ನೇಹಮಯಿ ಕೃಷ್ಣ ಅವರು ಹೇಳೋ ಪ್ರಕಾರ ಯಾವಾಗ ಡಿನೋಟಿಫಿಕೇಶನ್ ಆಯಿತು 90ರ ದಶಕ, ಅಲ್ಲಿಂದಲೇ ಇನ್ಫ್ಲೂಯೆನ್ಸ್ ಅನ್ನೋದು ವರ್ಕ್ ಆಗ್ತಾ ಬರ್ತಾ ಇದೆ ಅಂತೇಳಿ. ಇನ್ಫ್ಯಾಕ್ಟ್ ಯಾವ ದೇವನೂರು ಬಡಾವಣೆಯಲ್ಲಿ ಸೈಟ್ ಕೊಡ್ಲಿಕ್ಕೆ ಅವಕಾಶ ಇತ್ತು ಅದನ್ನು ಹೊರತುಪಡಿಸಿ ಇವರು ಕಾಸ್ಟ್ಲಿ ಏರಿಯಾಗಳಲ್ಲಿ ಸೈಟ್ ಕೊಟ್ಟಿರೋದು ಕೂಡ ಇನ್ಫ್ಲೂಯೆನ್ಸಿಂದಲೇ, ಪ್ರಭಾವವನ್ನು ಬಳಸಿ ಅನ್ನೋ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಸೇರಿದಂತೆ ಇನ್ನೂ ಇತರೆ ಇಬ್ಬರು ದೂರುದಾರರು TJ ಅಬ್ರಹಾಂ ಹಾಗೆ ಪ್ರದೀಪ್ ಕುಮಾರ್ ಇಬ್ಬರು ಕೂಡ ಮಾಡ್ತಲೇ ಬಂದಿದ್ದಾರೆ. ಇಲ್ಲಿ ಅನೇಕ ಮಿಸ್ಸಿಂಗ್ ಲಿಂಕ್ಸ್ಗಳಂತೂ ಬಹಳ ಸ್ಪಷ್ಟವಾಗಿದೆ ನಾಗೇಂದ್ರ ಬಾಬು. ಯಾಕಂದ್ರೆ ನಾನು ಮತ್ತೆ ಹೇಳ್ತಿದ್ದೀನಿ, ರಿಪಬ್ಲಿಕ್ ಕನ್ನಡ ಮೂಡಾ ವಿಚಾರದಲ್ಲಂತೂ ವಿತೌಟ್ ಡಾಕ್ಯುಮೆಂಟ್, ದಾಖಲೆಗಳಿಲ್ಲದೆ, ಅದರಲ್ಲೂ RTI ನಿಂದ ತೆಗೆದುಕೊಂಡಂತಹ ದಾಖಲೆಗಳಿಲ್ಲದೆ ಒಂದೇ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿಲ್ಲ. ಗಾಳಿಯಲ್ಲಿ ಗುಂಡೊಡೆಯೋ ವಿರೋಧ ಪಕ್ಷಗಳು ಅಥವಾ ರಾಜಕೀಯ ನಾಯಕರ ಹೇಳಿಕೆ ಆಧಾರದ ಮೇಲೆ ಸುದ್ದಿ ಪ್ರಸಾರ ಮಾಡಿಲ್ಲ. ನಾವು ಸುದ್ದಿ ಪ್ರಸಾರ ಮಾಡಿದ್ದು ಕಂಪ್ಲೀಟ್ ಆಗಿ ಈ ದಾಖಲೆಗಳ ಆಧಾರದ ಮೇಲೆ. ಈ ದಾಖಲೆಯನ್ನು ಇಟ್ಕೊಂಡು ನೋಡಿದಾಗ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಇನ್ಫ್ಯಾಕ್ಟ್ ಕೋರ್ಟ್ನಲ್ಲಿ ವಿಚಾರಣೆ ಬಂದಾಗಲೂ ಕೂಡ ನ್ಯಾಯಮೂರ್ತಿಗಳು ತೀರ್ಪನ್ನು ನೀಡೋ ಸಂದರ್ಭದಲ್ಲಿ ತನಿಖೆಗೆ ಅರ್ಹವಾದ ಪ್ರಕರಣ ಇದು ಅಂತೇಳಿ ತೀರ್ಪನ್ನು ನೀಡೋ ಸಂದರ್ಭದಲ್ಲೂ ಕೂಡ ಕೇಳಿದ ಇದೇ ಮಾತು, ಸಾಮಾನ್ಯ ವ್ಯಕ್ತಿಗೂ ಕೂಡ ಇಷ್ಟೆಲ್ಲ ಮೂಡಾದಲ್ಲಿ ಅವಕಾಶಗಳು ಸಿಗುತ್ತಾ? ಒಬ್ಬ ಪ್ರಭಾವಿ ವ್ಯಕ್ತಿಗೆ ಅಲ್ಲದೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಇದೇ ರೀತಿಯಲ್ಲಿ ಕಾಂಪನ್ಸೇಷನ್ ಸಿಗುತ್ತಾ ಅನ್ನೋ ನೇರ ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಎತ್ತಿದ್ರು. ಅದರ ಆಧಾರದ ಮೇಲೇ ತನಿಖೆಗೂ ಕೂಡ ಅನುಮತಿ ಸಿಕ್ಕಿದ್ದು. ಇದೀಗ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಇದೆ. ಬಟ್ ನಮಗೆ ಗೊತ್ತಿದೆ ಇದೇ ಪ್ರಕರಣ EDಯಲ್ಲೂ ಕೂಡ, ಜಾರಿ ನಿರ್ದೇಶನಾಲಯ ಕೂಡ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದೆ, ತನಿಖೆಯನ್ನು ನಡೆಸ್ತಾ ಇದೆ. ಹಾಗಂದ ಮಾತ್ರಕ್ಕೆ ಮುಖ್ಯಮಂತ್ರಿಗಳಿಗೆ ಕಂಪ್ಲೀಟ್ ರಿಲೀಫಾ ಈ ಪ್ರಕರಣದಲ್ಲಿ? ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟ ತಕ್ಷಣ ಅಂದರೆ ಖಂಡಿತ ಇಲ್ಲ. ಈ ED ವಿಚಾರಣೆ ಇನ್ನೂ ಬಾಕಿ ಇದೆ. ಹಾಗೆ ಲೋಕಾಯುಕ್ತದ ಈ ತೀರ್ಪನ್ನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ದೂರುದಾರರು ಹೇಳಿರೋದ್ರಿಂದ ನಾಗೇಂದ್ರ ಬಾಬು, ದಿಸ್ ವಿಲ್ ಗೋ ಆನ್. ಇನ್ನೊಂದಷ್ಟು ದಿನಗಳ ಕಾಲ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಅನ್ನಿಸಬಹುದು ಮುಖ್ಯಮಂತ್ರಿಗಳಿಗೆ. ಆದರೆ ಇನ್ನೊಂದಷ್ಟು ದಿನಗಳ ಕಾಲ ಈ ಕಾನೂನಾತ್ಮಕ ಸಂಕಷ್ಟದ ರಡಾರ್ನಲ್ಲಿ ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಇರಲಿದ್ದಾರೆ ಅನ್ನೋದಂತೂ ಬಹಳ ಸ್ಪಷ್ಟ. ಓಕೆ ನೋಡಿ, ಈಗ ಸ್ನೇಹಮಯಿ ಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ನಾನು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ, ತಕರಾರು ಅರ್ಜಿಯನ್ನು ಸಲ್ಲಿಸ್ತೀನಿ, ನಮ್ಮ ಬಳಿ ಸಾಕ್ಷಿಗಳಿದೆ ಅಂತೇಳಿ. ಆದರೆ ರಿಪಬ್ಲಿಕ್ ಕನ್ನಡ ಡೇ ಒನ್ನಿಂದ ನನ್ನ ಸಹೋದರಿ ಸ್ಮಿತಾ ಕೂಡ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಸ್ಟಡಿ ಮಾಡಿದರು. ಡಾಕ್ಯುಮೆಂಟ್ಗಳ ಸಮೇತವಾಗಿ ಸುದ್ದಿಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದರು. ಸ್ಮಿತಾ, ಓಟಿ ಒಂದಷ್ಟು ಮಾಹಿತಿಯನ್ನು ಕೊಡಿ. ನಿಜ ನಾಗೇಂದ್ರ ಬಾಬು, ಲೋಕಾಯುಕ್ತದಿಂದ ಇಂಥದ್ದೊಂದು ರಿಪೋರ್ಟ್ ಬರುತ್ತೆ ಅನ್ನೋದು ಒಂದು ಅರ್ಥದಲ್ಲಿ ಎಕ್ಸ್ಪೆಕ್ಟೆಡ್. ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಸದಸ್ಯರು ಹಾಗೆ ದೂರುದಾರರು ಕೂಡ ಹೇಳ್ತಿದ್ದು ಇದೇನೆ. ಇದೇ ಕಾರಣಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಕೇವಲ ಲೋಕಾಯುಕ್ತ ತನಿಖೆ ಸಾಕಾಗೋದಿಲ್ಲ ಅಂಥೇಳಿ CBI, ED ಪರ್ಯಾಯ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು ಕೂಡ ಈಗ ನಾವು ಲೋಕಾಯುಕ್ತ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಬಗ್ಗೆ ಅಂತ ಹೇಳೇನು ಬಿ ರಿಪೋರ್ಟ್ ಕೊಡಲಾಗಿದೆ. ನಾಗೇಂದ್ರ ಬಾಬು, ನನ್ನ ಹತ್ರ ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಸಮೇತ ವರದಿಯನ್ನು ಪ್ರಸಾರ ಮಾಡಿತು. 5 ಪ್ರಮುಖ ದಾಖಲೆ. ನಾಗೇಂದ್ರ ಬಾಬು, ಇದೆಲ್ಲವನ್ನ ಕೂಡ ನಾವು ವೀಕ್ಷಕರ ಮುಂದಿಟ್ಟಿದ್ದೀವಿ. ಮತ್ತೊಮ್ಮೆ ಈಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋ ಸಂದರ್ಭದಲ್ಲಿ ಈ 5 ದಾಖಲೆಯನ್ನ ಕ್ವಿಕ್ ಆಗಿ ವೀಕ್ಷಕರ ಮುಂದಿಡ್ತಾ ಹೋಗೋಣ. ಸಾಕ್ಷ್ಯಗಳು ಇದಕ್ಕಿಂತ ಬೇಕಿತ್ತ ಅಂತ ಹೇಳಿ. ಮೊದಲ ದಾಖಲೆ ಇದನ್ನ ನಾವು ಪ್ರಸಾರ ಮಾಡಿದ್ದು 2024ನೇ ಇಸ್ವಿ ಆಗಸ್ಟ್ 21ನೇ ತಾರೀಕು ನಾಗೇಂದ್ರ ಬಾಬು, ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಎಲ್ಲೂ ಸೈಟನ್ನು ಕೇಳಿಲ್ಲ, ಅವರಾಗೆ ಕೊಟ್ಟರು ಮೂಡಾದಿಂದ ಅಂತ ಹೇಳಿದ್ರು. ಅದಕ್ಕೆ ಸಾಕ್ಷಿಯಾಗಿ ನಾವು ಈ ವೈಟ್ನರ್ ಹಾಕಿದ ದಾಖಲೆ